ಮನುಷ್ಯ ಮ್ಯಾನ್ ಆಫ್ ದ ರೈಟ್ಸ್. ಮನುಷ್ಯ ಯಾರು? ಎಲ್ಲರೂ ಒಂದೇ. ಈ ಭೂಮಿ ಮೇಲೆ ಪ್ರಕೃತಿ ಎಲ್ರಿಗೂ ಸಮಾನವಾಗಿ ಇದಾಗಬೇಕು. ಮನುಷ್ಯ ಏನು, ಈಗ ನಮ್ಮ ಭಾರತದ ಎಷ್ಟೋ ಜನ ಮೇಧಾವಿಗಳಿದ್ದಾರೆ, ಎಷ್ಟೋ ಅಧ್ಯಯನಕಾರರಿದ್ದಾರೆ. ನನ್ನ ಒಂದು ಇಂಥ ಮೇಧಾವಿಗಳ ಒಂದು ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದಾಗ, ಅದನ್ನೆಲ್ಲ ಕೇಳಿದಾಗ, ಕಾನ್ಸಿರಾಮ್ ಸಾಹೇಬರ ಭಾಷಣದಲ್ಲಿ ಭಾಗವಹಿಸಿದ್ದೀನಿ. ಎಲ್ಲ ಒಂದು ನಾವು ಇದು ಮಾಡಿದಾಗ, ಮೊಟ್ಟ ಮೊದಲನೇದಾಗಿ ನಮ್ಮ ಭಾರತದಲ್ಲಿ ಮೂಲವಾಸಿಗಳು ಯಾರು? ನಾವು ದ್ರಾವಿಡರು. ಆರ್ಯರು ಭಾರತಕ್ಕೆ ಬರಕ್ ಮುಂಚೆ ನಮ್ಮ ಸ್ಥಿತಿಗತಿಗಳು ಹೆಂಗಿತ್ತು? ಚೆನ್ನಾಗೇ ಇತ್ತು. ಯಾವುದೇ ಜಾತಿ ಇರಲಿಲ್ಲ, ಯಾವುದೇ ಧರ್ಮ ಇರಲಿಲ್ಲ. ನಾವೇನು ಪ್ರಕೃತಿನ ಆರಾಧನೆ ಮಾಡ್ತಾ ಇದೀವಿ. ಮತ್ತೆ ಎಲ್ಲ ಪ್ರಕೃತಿ ಸಂಪನ್ಮೂಲ ಎಲ್ಲ ಸಮವಾಗಿ ಹಂಚ್ಕೊಂಡು ಸಮಾನ ಬಾಳ್ಮೆ ಮಾಡ್ತಾ ಇದ್ವಿ. ಯಾವಾಗ ಭಾರತಕ್ಕೆ ಆರ್ಯರು ಬಂದಾಗ ಅವರು ನಮ್ಮ ರಾಜರುಗಳು ಮತ್ತೆ ನಮ್ಮ ದ್ರಾವಿಡ ಸಂಸ್ಕೃತಿನ ನಾಶ ಮಾಡೋಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು? ಕುತಂತ್ರಗಳನ್ನ ಸ್ಟಾರ್ಟ್ ಮಾಡಿದ್ರು. ನಮಗೆ ಏನು ಬೌದ್ಧ ಧರ್ಮದಲ್ಲಿ ಅಷ್ಟಾಂಗ ಮಾರ್ಗಗಳು ಮತ್ತೆ ಪಂಚಶೀಲಗಳು, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಏನು ಅವ್ರು ಏನ್ ಮಾಡಿದ್ರು? ಮನುಷ್ಯನಿಗೆ ಇಂದ್ರಿಯ ಸುಖಗಳನ್ನ ತೋರಿಸಿದ್ರು. ನಶೆ ಏನು ನಶೆಗಳು ಅದಂತದ್ದು. ಮನುಷ್ಯ ಯಾವುದ್ರಲ್ಲಿ ಅವನು ಮೋಹ ಹೋಗ್ತಾನೆ, ಮೋಹಕ್ಕೆ, ಇದಕ್ಕೆ ನಶೆಗೆ, ಕೆಲವೊಂದು ಚಟಗಳಿಗೆ, ರುಚಿಗೆ ನಾವೆಲ್ಲೂ ಚಿಂತಿಸಿದಾಗ ಮಾತ್ರ ನಾವು ಅದಕ್ಕೆ ಹೋದಾಗ ಮಾತ್ರ ಸ್ವಾರ್ಥ ಹೋಗುತ್ತೆ. ಒಳ್ಳೆ ರುಚಿ, ನಾಲಿಗೆ ರುಚಿನ ಬಯಸ್ತದೆ, ಕಣ್ಣು ಸುಂದರವಾಗಿರೋದು ನೋಡೋದು ಬಯಸ್ತದೆ, ಕಿವಿ ಇಂಪಾಗಿರೋದನ್ನ ಕೇಳೋದು ಬಯಸ್ತದೆ. ಅದೇ ರೀತಿ ಏನಂದ್ರೆ ನಾವು ಮೊಟ್ಟ ಮೊದಲನೇದಾಗಿ ನಾವು ಈ ಭೂಮಿ ಮೇಲೆ ಎಲ್ಲರೂ ಸಮಾನರು. ಯಾವ ಜಾತಿ ಯಾವ ಧರ್ಮ ಮನುಷ್ಯ ಮಾಡ್ಕೊಂಡೆ ಮರೆತು ಯಾವ ದೇವರು ಮಾಡಿಲ್ಲ. ಯಾವ ದೇವರು ಇಲ್ಲೂ ಇಲ್ಲ. ಪ್ರಕೃತಿನೇ ನಮ್ಮ ದೇವರು. ಎಲ್ಲ ಪ್ರಕೃತಿಯಲ್ಲೇ ನಮ್ಗೆ ಸಿಗುತ್ತೆ. ಆಮೇಲೆ ತಂದೆ ತಾಯಿ, ನಮ್ಗೇನು? ತಾಯಿ ಸತ್ಯ, ತಂದೆ ನಂಬಿಕೆ ಮತ್ತು ರೆಸ್ಪಾನ್ಸಿಬಿಲಿಟಿ. ತಂದೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಗೇನು? ಭಗವಾನ್ ಗೌತಮ ಬುದ್ಧರು 14 ವರ್ಷ ಕಾಡು ಮೇಡಲ್ಲಿ ಅಲಿತಾರೆ, ತಪಸ್ ಮಾಡ್ತಾರೆ. ಅವ್ರಿಗೆ ಯಾವ ಬ್ರಹ್ಮನ ಪ್ರತ್ಯಕ್ಷಗಲ್ಲ, ಯಾರು ತಪಸ್ಸು ಅನ್ನಲ್ಲ. ಏನಿದ್ರು ಸಹ ಅವ್ರ ಅನುಭವಗಳೇ ಅವ್ರ ಅನುಭವದಿಂದ ಅವ್ರ ಅನುಭವ ಅವ್ರಿಗೆ ಏನಾಯ್ತು? ಮನುಷ್ಯನಿಗೆ ಒಂದು ರೋಗ ಬರ್ತದೆ, ಒಂದು ಸಿಡುಬು ರೋಗ ಬರ್ತದೆ. ಕೆಲವೊಂದು ದೇಶಗಳಿಗೆ ಹೋದಾಗ ಅವ್ರ ಔಷಧಿ, ಪ್ರಕೃತಿ ದೊಡ್ಡ ಡಾಕ್ಟರ್ ಅವರು, ಪ್ರಕೃತಿ ಚಿಕಿತ್ಸೆ ಏನು ಮನುಷ್ಯನಿಗೆ ಕಾಯಿಲೆ ಬಂದಾಗ ಕೆಲವೊಂದು ಚೈನಾದಲ್ಲಿ ಹೋದ್ರು, ಒಂದು ಸಿಡುಬು ರೋಗಕ್ಕೆ ಔಷಧಿ ಕೊಟ್ರು. ಅವ್ರನ್ನ ಜನ ಅದನ್ನ ಒಪ್ಕೊಂಡ್ರು. ಮನುಷ್ಯನಿಗೆ ಏನ್ ಬೇಕು? ಮೂಲಭೂತ ಸೌಕರ್ಯಗಳು ಬೇಕು. ಮನುಷ್ಯಗೆ ಏನ್ ಬೇಕು? ಊಟ ಬೇಕು, ಬಟ್ಟೆ ಬೇಕು, ಮತ್ತೆ ವಾಸ ಮಾಡಕ್ಕೆ ನಮ್ಗೆ ಪ್ರಕೃತಿಯಲ್ಲಿ ನಮ್ಗೆ ಬಿಸಿಲು, ಗಾಳಿ, ಮಳೆ ಇದನ್ನ ರಚಿಸ್ಕೊಳ್ಳಕ್ಕೆ ನಮ್ಗೊಂದು ಸಣ್ಣ ಮನೆ ಆಗ್ಲಿ, ಅದರಿಂದ ಕಾಪಾಡ್ಕೊಳ್ಬೇಕು. ಬಿಲ್ಡಿಂಗ್ ಏನ್ ಬೇಕಾಗಿಲ್ಲ ನಮ್ಗೆ. ಅದರಿಂದ ಮನುಷ್ಯ ಒಂದು ಸಹಬಾಳ್ವೆ, ಸಹಜೀವನ. ಅದೇ ರೀತಿ ಒಬ್ರು ಇರ್ತಾರೆ 100 ಎಕರೆ ಜಮೀನು, 1000 ಇದು ನಮ್ಮಲ್ಲೇನೆ. ಕೆಲವರು ಊಟ ಇರಲ್ಲ, ಬಟ್ಟೆ ಇರಲ್ಲ, ಅವ್ರ ವಿದ್ಯೆ ಪ್ರತಿಭೆ ಇರುತ್ತೆ, ಅವ್ರನ್ನ ಗುರ್ಸೋರಿರಲ್ಲ, ಅವ್ರಿಗೆ ವಿದ್ಯಾವಂತರಾಗ ಸಹಾಯ ಮಾಡೋದಿರಲ್ಲ. ನಮ್ಮಲ್ಲಿ ಏನಂದ್ರೆ, ಈಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲವು ತತ್ವಗಳನ್ನ ಪಾಲಿಸ್ಕೊಂಡು ನಾವು ಶಿಕ್ಷಣ ಸಂಘಟನೆ ಹೋರಾಟ ಅನ್ಕೊಂಡೇ ಇದೀವಿ. ನಮಗ್ ಬೇಕಾಗಿರೋದು ಆಧುನಿಕ ಯುಗದಲ್ಲಿ ಆರ್ಥಿಕವಾಗಿ ನಾವು ಬೆಳಿಬೇಕು. ಯಾವಾಗ ಆರ್ಥಿಕವಾಗಿ ಬೆಳಿತೀವೋ ಆಗ ಅವನು ಸಮಾನತೆ ಬರುತ್ತೆ. ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಳಸ್ಕೊಂಡಂತವ್ರು ಗುಜರಾತಿನ ಬನಿಯಾಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಎಕನಾಮಿಕ್ಸ್ ಬಗ್ಗೆ ಇದಕ್ಕಲ್ತರು. ಇವತ್ತೆಲ್ಲ ಬ್ಯಾಂಕ್ಗಳು ಮತ್ತೆ ಪ್ರಪಂಚದಲ್ಲಿ ಆರ್ಥಿಕವಾಗಿ ಬೆಳೆದಿದ್ದಾರೆ, ಪ್ರಪಂಚದಾದ್ಯಂತ ಆರ್ಥಿಕವಾಗಿ ಬೆಳೆದಿದ್ದಾರೆ. ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು. ನಮ್ಮಲ್ಲಿ ಏನಂದ್ರೆ, ಆರ್ಥಿಕವಾಗಿ ಬಂದಾಗ ನಾವು ಪೇಬ್ಯಾಕ್ ಸೊಸೈಟಿ, ಆ ಒಂದು ಆರ್ಥಿಕ ಇದನ್ನ ಸಮನಾಗಿ ನಮ್ಮ ಸಮಾಜಕ್ಕೆ ಕಡುಬಡವ್ರಿಗೆ ಹಂಚಬೇಕು. ಅವ್ರ ವಿದ್ಯೆಗೆ ಮತ್ತೆ ಅವರ ಮೂಲಭೂತ ಸೌಕರ್ಯಗಳಿಗೆ ನಾವು ಹಂಚಬೇಕು. ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಈಗ ನಾವೇನ್ ಮಾಡ್ತಾ ಇದ್ವಿ? ಬರೀ ಇದ್ರಲ್ಲೇ ಕಾಲಹರಣ ಮಾಡ್ತಾ ಇದೀವಿ. ನಮ್ಗೆ ಬೇಕಾಗಿರೋದು ಏನ್ ಗೊತ್ತಾ? ಈಗ ನಮಗೆ ಮೌಢ್ಯನ ತುಂಬಿ, ಏನೋ ಮನವಾದಿಗಳು ನಮ್ಗೆ ಮೌಢ್ಯನ ತುಂಬಿ ಅವ್ರ ಆಧುನಿಕತೆನ ಮೈಂಡಲ್ಲಿ ತುಂಬ್ಕೋತಾರೆ. ಅವರು ಆಧುನಿಕತೆನ ಮೈಂಡಲ್ಲಿ ತುಂಬ್ಕೊಂಡು ಅವ್ರು ಏನ್ ಮಾಡ್ತಾರೆ? ಎಲ್ಲ ಪ್ರಕೃತಿಗೆ ಮುಂದೆ ಏನ್ ಬೇಕು ಅದನ್ನೆಲ್ಲ ಅವ್ರ ಹಿಡಿತದಲ್ಲಿ ಇಟ್ಕೊಂತಾರೆ. ಅವ್ರ ಆರ್ಥಿಕ ಮತ್ತೆ ವಿಜ್ಞಾನ ಇದನ್ನೆಲ್ಲ ಅವ್ರ ಹಿಡಿತದಲ್ಲಿ ಇಟ್ಕೊಂತಾರೆ. ನಮಗ್ ಮೌಢ್ಯ ಅಂತ ತುಂಬ್ತಾರೆ. ನಮ್ಮ ಜಾತಿ ಧರ್ಮಗಳು, ನಮ್ಮಲ್ಲಿ ಪಂಗಡಗಳು, ಉಪಪಂಗಡಗಳು ಜೊತೆಗೆ ಮೌಢ್ಯ ಅಂತ ತುಂಬಿ ಏನಂದ್ರೆ, ಯಾರಿಗೆ ಈ ಒಂದು ಮೌಢ್ಯಗಳಿಗೆ ಬಲಿ ಆಗ್ತಾರೋ ಅವ್ರ ಜೀವನ ವೇಸ್ಟ್ ಆಗ್ಬಿಡ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಯಾವುದೇ ಒಂದು ಮೌಢ್ಯ ಬಲಿಯಾಗಿರ್ಲಿಲ್ಲ. ನಮ್ಮಲ್ಲಿ ಒಳ್ಳೊಳ್ಳೆ ವಿದ್ಯಾವಂತರೇ ಅವರೇ ವಂಶಕ್ಕೆ ಹೋಗೋದು, ಹೆಣ್ಮಕ್ಳು ಮತ್ತೆ ಅಯ್ಯಪ್ಪ ಸ್ವಾಮಿ ಮಾಲೆಗಳು ಹಾಕೊಡೋದು, ಮತ್ತೆ ದೇವಸ್ಥಾನಗಳು ಕಟ್ಟೋದು, ಅದೆಲ್ಲ ಬೇಕಾಗಿರೋದು. ನಮ್ಮ ವಿದ್ಯೆ ಪ್ರಪಂಚದಲ್ಲಿ ನಾವು ಕಾಂಪ್ಲಿಕೇಟ್ ಮಾಡ್ಬೇಕು, ವರ್ಲ್ಡ್ ಲೆವೆಲ್ ಅಲ್ಲಿ ಕಾಂಪ್ಲೀಟ್ ಮಾಡ್ಬೇಕು ಯಾವುದೇ ಒಂದು ರಂಗದಲ್ಲಿ. ಆ ರೀತಿ ಪ್ರಸ್ತುತ ದಿನಗಳಲ್ಲಿ ನಮ್ಮ ಒಂದು ಇದನ್ನ ನಾವು ಈಗ ನೋಡಿ, ಕೆಲವರೆಲ್ಲ ಏನ್ ಗೊತ್ತಾ? ಈಗ ನಮ್ಗೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಟ್ಟಿದ್ದಾರೆ. ಅದ್ರ ಫಲನ ಎಲ್ಲರೂ ಅಂತಾರೆ. ಹಿಂದುಳಿದವರು 32% ಇದೆ,
ಜನರಲ್ 10% ಇದೆ. SC STಗೆ SCಗಳಿಗೆ 15%, STಗಳಿಗೆ ಎಲ್ಲ ಸೇರಿ ಒಂದು 18%, 32% ಅವ್ರು ಅನ್ಭವಿಸ್ತಾರೆ ಹಿಂದುಳಿದವರು. ಯಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೆನೆಸೋದಿಲ್ಲ. ಈಗ ಅವ್ರೇನ್ ಮಾಡ್ತಾರೆ, ನಮ್ಮ ಒಂದು ಶೂದ್ರರೇ ವಾಲ್ಮೀಕಿ ರಾಮಾಯಣ ಬರೆದ ಅವ್ರನ್ನ ವಾಲ್ಮೀಕಿನ ಪ್ರದಾನ ಮಾಡೋದು, ಮತ್ತೆ ಕುರುಬರು ಕನಕ ಜಯಂತಿ ಕನಕ ಎಲ್ಲ ಸಮಾನವಾಗಿ ಕುಲಗಳನ್ನು ಹೊಡೆದಾಡ್ಬೇಡ, ಕುಲದ ನೆಲೆಯನ್ನ ಬಲ್ಲಿರ ಅಂತ ಹೇಳಿದ್ರೆ ಅವ್ರಿಗೆ ಅದನ್ನ ತೋರಿಸೋದು ಬರೀ ಒಂದು ಸಂಕುಚಿತ ಮನೋಭಾವ. ನಮ್ಗೆ ಕನಕನೇ ದೊಡ್ಡವನು, ನಮ್ಗೆ ವಾಲ್ಮೀಕಿನೇ ದೊಡ್ಡವನು, ಇನ್ನೊಬ್ಬನ ಎಲ್ಲಾ ಜಾತಿಗಳಲ್ಲಿ ಹಡಪದ ಅಣ್ಣಪ್ಪ ದೊಡ್ಡವನು. ಇವೆಲ್ಲ ದೊಡ್ಡಪ್ಪನವರಲ್ಲ, ಎಲ್ಲಾರ್ಗೂ ದೊಡ್ಡಪ್ಪ ಬುದ್ಧ, ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಪುಲೆ ಅವರು ಏನ್ ಮಾಡಿದ್ರು, ಪುಲೆ ಅವರು ಮುಂಚೆ ಯಾರು ಶುದ್ಧರು ಹೋದಂಗೆ ಇರಲಿಲ್ಲ. ಮಹಾತ್ಮ ಜ್ಯೋತಿರಾವ್ ಪುಲೆ ಅವರು ಅವ್ರಿಗೆ ಹೆಂಗ್ ಪ್ರಭಾವಿತರಾದ್ರೆ, ಆ ಪೂರ್ಣ ಒಂದು ನಗರಸಭೆ ಕಮಿಷನರ್ ಒಂದು ಬುಕ್ ಕೊಡ್ತಾರೆ, ಮ್ಯಾನ್ ಆಫ್ ದ ರೈಟ್ಸ್ ಅಂತ. ಆ ಪುಸ್ತಕನ ಅಧ್ಯಯನ ಮಾಡಿದಾಗ ಈ ಭೂಮಿ ಮೇಲೆ ಹುಟ್ಟಿದವರು ಪ್ರತಿಯೊಬ್ಬರು ಸಹ ಸಮಾನರು, ಯಾರು ಪ್ರಕೃತಿನ ಮಾಡಿಲ್ಲ, ಅದು ಹಂಗೆ ನಿರ್ಮಿತ ಆಗಿದೆ. ಪ್ರಕೃತಿ ಎಲ್ರಿಗೂ ಸಮಾನ, ಎಲ್ಲ ನಮ್ಮ ಪ್ರಕೃತಿಯಲ್ಲಿ ಸಿಗುತ್ತೆ. ಪ್ರಕೃತಿನ ಉಳಿಸ್ಬೇಕು, ಪ್ರಕೃತಿನ ಇದು ಮಾಡಬೇಕು. ನಮ್ಮ ತಂದೆ ತಾಯಿ ಮತ್ತೆ ನಮ್ಮ ಸಮುದಾಯ